ನೀವು ಎಷ್ಟೋ ಜನ ಇನ್ಕ್ರೆಡಿಬಲ್ಸ್ ಮೂವಿ ನೋಡಿರ್ತೀರಾ. ಆ ಮೂವಿಯಲ್ಲಿ ಒಂದು ಕಾರ್ ಇರುತ್ತೆ ಗುರು. ಆ ಕಾರ್ಗೆ ಒಂದು ಬಟನ್ ಇರುತ್ತೆ. ಸೊ ಆ ಬಟನ್ ಒತ್ತಿದ ತಕ್ಷಣ ಕಾರ್ ಹೆಂಗೆ ಚೇಂಜ್ ಆಗುತ್ತೋ ಈ ಕಾರು ಅಷ್ಟೇ. ಈ ಕಾರ್ಗೆ ಸ್ಟೆಪ್ನಿ ಇದ್ದರೆ ಒಂದು ಲುಕ್ ಬರುತ್ತೆ, ಸ್ಟೆಪ್ನಿ ಇಲ್ಲ ಅಂದರೆ ಇನ್ನೊಂದು ಲುಕ್ ಬರುತ್ತೆ. ನೀವು ತೋರಿಸ್ತೇನೆ ನೋಡಿ. ಸ್ಟೆಪ್ನಿ ಇದ್ರೇ ಈ ಕಾರ್ ಲುಕ್ಕೇ ಬೇರೆ, ಸ್ಟೆಪ್ನಿ ಇಲ್ಲದ್ರೆ ಕಾರ್ ಲುಕ್ಕೇ ಬೇರೆ ಗುರು. ನಾನು ನಿಮ್ಮನ್ನು ನೋಡ್ಲಾ? ನಾನು ಎದ್ದು ಹೋಗ್ಲಾ? ಬೇಡ ಬಿಡಿ, ನಾನು ಬರ್ಲಾ? ಏನು ಎಲ್ಲರೂ ಎಸ್ಕೇಪ್ ಆಗ್ಬಿಟ್ರು? ನಾನ್ ಶುದ್ಧ ಕನ್ನಡಿಗ, ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡ ಏನಿವಾಗ. ಸೊ ಗುರು ನಮಸ್ಕಾರ. ಈ ಗಾಡಿ ಬಂದು ಫೋರ್ಡ್ನ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ TDCi. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಗಾಡಿ ಒಳ್ಳೆ ಟಾರ್ಕಿ ಗಾಡಿ ಅಂತ. 1498 cc ಯಲ್ಲಿ 215 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಗುರು ಗಾಡಿ. ಒಳ್ಳೆ ಟಾರ್ಕ್ ಗಾಡಿ ಇದು. ಫ್ರಂಟ್ ವೀಲ್ ಡ್ರೈವು. ನಿಮಗೆ 1498 cc ಇಂಜಿನ್ ಸಿಗುತ್ತೆ, ಪ್ಲಸ್ 99 bhp ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಗಾಡಿಯಲ್ಲಿ ಬಂದು ನಮಗೆ 1.5 ಲೀಟರ್ TDCi ಡೀಸೆಲ್ ಇಂಜಿನ್ ಬರುತ್ತೆ ಗುರು. ಔಟ್ಡೋರ್ಗೆ ಬಂದರೆ ವಿಡ್ತ್ ಬಂದು 1765 mm ಬರುತ್ತೆ. ಮತ್ತು ಲೆಂತ್ ಬಂದು 3998 mm ಬರುತ್ತೆ. ಸೊ ಹಂಗೆ ಹೈಟ್ ನೋಡ್ಕೊಂಬಿಟ್ರೆ ನಾವು 1647 ಹೈಟ್ ಇದೆ. ಮತ್ತು ವೀಲ್ ಬೇಸ್ ಬಂದ್ಬಿಟ್ಟದು 4 ವೀಲೂ 2519 mm ಬರುತ್ತೆ ಗುರು. ಮತ್ತು ಗ್ರಾಸ್ ವೆಯ್ಟ್ ಬಂದು ನಮಗೆ ಅರೌಂಡ್ 1690 kg ಏನೋ ಬರುತ್ತೆ. 16 ಇಂಚ್ ಅಲೈಸ್ ಬರುತ್ತೆ, ಪ್ಲಸ್ 205/65 ಸೆಕ್ಷನ್ ಟೈರ್ಸ್ ಬರುತ್ತೆ. ಮತ್ತು ಮುಂದೆ ಡಿಸ್ಕ್ ಬ್ರೇಕ್ ಬರುತ್ತೆ. ಮತ್ತು ಹಿಂದೆ ಬಂದ್ಬಿಟ್ಟು ಡ್ರಮ್ಸ್ ಬ್ಯಾಕ್ ಬರುತ್ತೆ. ಹಿಂದೆ ಸ್ಟೆಪ್ನಿ ಇಲ್ಲ, ತೆಗೆಸ್ಬಿಟ್ಟಿದ್ದಾರೆ ಪಾಪ. ಮತ್ತು ಹಿಂದೆ ಬಂದರೆ ಟೈಟಾನಿಯಂ ಮತ್ತು TDCi ಅಂತ ಲೋಗೋ ಬರುತ್ತೆ. ಮತ್ತು ಹಿಂದೆ ಲುಕ್ ನೋಡ್ಕೊಳ್ಳಿ, ಸ್ಟೆಪ್ನಿ ಇಲ್ಲ ಅಂದರೆ ಈ ಲುಕ್ ಬರುತ್ತೆ. 1 2 3 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಡ್ತಾನೆ. ಹಿಂದೆ ಕೆಳಗಡೆ 2 ಫಾಗ್ ಲೈಟ್ ಕೊಡ್ತಾನೆ. ಮತ್ತು ಹೆಡ್ಲೈಟ್ಸ್ ಬಂದು LED ಹೆಡ್ಲೈಟ್ಸು. ಸೊ ಲಾಕು ಅನ್ಲಾಕ್ ಮಾಡಿದ ತಕ್ಷಣ ಒಳ್ಳೆ ಇಲ್ಲಿ DRL ಬರುತ್ತೆ ಗುರು. ನೈಟ್ ಹೊತ್ತು ನೋಡೋಕೆ ಚೆನ್ನಾಗಿರುತ್ತೆ. ಸೊ ಹಿಂದೆ 3 ಜನ ಆರಾಮಾಗಿ ಕುತ್ಕೊಬೋದು. ಸೊ ಗಾಡಿ ಬಂದು 5 ಸೀಟರು. ಮಿನಿ ಡಿಸ್ಪ್ಲೇ ಮತ್ತು ಒಂದು ಕಂಟ್ರೋಲ್ಸ್ ಬರುತ್ತೆ, ರೇಡಿಯೋ ಕಂಟ್ರೋಲು, ಫೋನ್ ಕನೆಕ್ಟ್ ಮಾಡ್ಕೊಬೋದು, ಲೈಕ್ CD ಆಕ್ಸ್ ಅದು ಇದು ಬರುತ್ತೆ. ಸೊ ಇಲ್ಲಿ AC ಕಂಟ್ರೋಲ್ ಬರುತ್ತೆ ನಮಗೆ. ಸೊ ಇದು ಅಷ್ಟೇ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸು. ಸೊ ಇಲ್ಲಿ ನೋಡಿದ್ರೆ ನಮಗೆ RPM ಮೀಟ್ರು, ಇಲ್ಲಿ ಸ್ಪೀಡೋ ಮೀಟ್ರ್ ಬರುತ್ತೆ. ಮತ್ತು ಇಲ್ಲೊಂದು ಚಿಕ್ಕದಾಗಿ ಒಂದು ಡಿಸ್ಪ್ಲೇ ಬರುತ್ತೆ. ಸೊ ಅಲ್ಲಿ ಬಂದು ನಮಗೆ ಮೈಲೇಜು ಮತ್ತು ಟೆಂಪ್ರೇಚರ್ ಅದು ಇದು ತೋರಿಸುತ್ತೆ. ಈ ಗಾಡಿ ಬಂದು ನನ್ನ ಆವ್ರೇಜ್ ಆಫ್ 15 to 18 ಬರುತ್ತೆ ಗುರು, ನಾವು ಹೆಂಗೆ ಓಡಿಸ್ತಿರೋದ್ರ ಮೇಲೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮತ್ತು ಅಲ್ಲಿ ಕೆಳಗಡೆ ಫ್ಯೂಲ್ ಇಂಡಿಕೇಟರ್ ಇದೆ. ಸೊ ರೈಟ್ ಸೈಡಲ್ಲಿ ಬಂದು ನಮಗೆ ಹೆಡ್ಲೈಟ್ಸ್ ಕಂಟ್ರೋಲ್ ಇದೆ, ಈ ಕಡೆ ಮಿರರ್ ಕಂಟ್ರೋಲ್ ಇದೆ, ಈ ಕಡೆ ವಿಂಡೋ ಕಂಟ್ರೋಲ್ಸ್ ಇದೆ. ಗಾಡಿ ಸ್ಟಾರ್ಟ್ ಮಾಡಬೇಕು ಅಂದರೆ ಇದು ಬಟನ್ ಸ್ಟಾರ್ಟ್ ಬರುತ್ತೆ. ಒಂದು ಬಟನ್ ಪ್ರೆಸ್ ಮಾಡಬೇಕು, ಕ್ಲಚ್ ಮೇಲೆ ಕಾಲಿಟ್ಕೊಂಡು. ಗಾಡಿಯಲ್ಲಿ ಬಂದು 4 ಏರ್ ಬ್ಯಾಗ್ ಬರುತ್ತೆ ಮುಂದೆ. ಇಲ್ಲೊಂದು, ಅಲ್ಲೊಂದು, ಇಲ್ಲೊಂದು 4 ಏರ್ ಬ್ಯಾಗ್ ಬರುತ್ತೆ. ಸೊ ಸೇಫ್ಟಿ ಏನು ಕಾಂಪ್ರಮೈಸ್ ಇಲ್ಲ, ಸೇಫ್ಟಿ ಚೆನ್ನಾಗಿದೆ. ಸೊ ಗಾಡಿ ಹೆಂಗಿರುತ್ತೆ ಅಂತ ಓಡಿಸಿ ನೋಡೋಣ. ಸೊ ಈ ಗಾಡಿ ಬಂದ್ಬಿಟ್ಟು, ಈ ಗಾಡಿ ಯಾಕೆ ಸ್ಪೆಷಲ್ಲು ಅಂತಂದರೆ, ಈ ಗಾಡಿಯಲ್ಲಿ ಬರೋವಂತಹ ಮಿಡ್ ರೇಂಜಲ್ಲಿ ಬರೋವಂಥ ಪಂಚ್ ಏನಿದೆ, ಸೊ ಪವರ್ ಪಂಚು, ಸೊ ಅದು ಬೇರೆ ಗಾಡೀಲಿ ಬರೋಲ್ಲ. ನೀವು ಬೇರೆ ಇವಾಗ ತುಂಬ ಗಾಡಿ ಬಂದಿರ್ಬೋದು, ಬಟ್ ಆವಾಗ 2015 ಟೈಮಲ್ಲಿ ಈ ಗಾಡಿಗಿದ್ದಂಥ ಪಂಚ್ ಪವರು ಮಿಡ್ ವರ್ಷನಲ್ಲಿ, ಮಿಡ್ ಇದರಲ್ಲಿ ಬೇರೆ ಗಾಡಿಗಿರಲಿಲ್ಲ. ಆ್ಯಂಡ್ ಈ ಗಾಡಿ ಬಿಲ್ಡ್ ಕ್ವಾಲಿಟಿನೂ ಅಷ್ಟೇ ಸೂಪರ್ ಆಗಿದೆ, ನನ್ನ ಮಾತಿಲ್ಲ. ತುಂಬ ಜನ ನಮ್ಮ ಶಿವಣ್ಣನ ಮನೆ ನೋಡಿಲ್ಲ ಅನ್ಕೊತೀನಿ ಅಲ್ವಾ. ಸೊ ಈ ವಿಡಿಯೋದಲ್ಲಿ ಶಿವಣ್ಣನ ಮನೆ ತೋರಿಸ್ಬಿಡ್ತೀನಿ, ನೀಟಾಗಿ ನೋಡ್ಕೊಂಬಿಡ್ರಿ. ಸೊ ನೋಡ್ರಿ ಗುರು, ಇದೇ ನಮ್ಮ ಶಿವಣ್ಣನ ಮನೆ. ಯಾರ್ಯಾರು ನೋಡಿಲ್ವೋ, ಶಿವಣ್ಣನ ಮನೆ ಇರೋದು ಬಂದು ಮಾನ್ಯತಾ ಟೆಕ್ ಪಾರ್ಕ್ ಒಳಗಡೆ. ಸೊ ನೋಡ್ಕೊಂಡ್ರೆ ಶ್ರೀಮುತ್ತು ಅಂತ ಮನೆ. ಬೆಂಗಳೂರು ನಂದು, ಇನ್ಮೇಲೆ ಕರ್ನಾಟಕ ಬಾರ್ಡರ್ಲಿ ಎಕ್ಕಸ್ತಿತ್ತು ಒಂದು ನಾಯಿ ಒಳಗೆ ಬರ್ಬೇಕಾರು ನನ್ ಕೇಳ್ಕೊಂಬರ್ಬೇಕು. ಗಾಡಿ ಆರನ್ ಕೇಳಿಸ್ಕೊಂಡ್ಬಿಡ್ರಿ. ನಾನು ಹೇಳ್ದೆ ಅಲ್ಲ, ಲೌಡನು ಆಗಲ್ಲ ಅಂತ. ಫೋರ್ಡ್ಗೆ ಇಂಡಿಯಾದಲ್ಲಿ ಮಾರ್ಕೆಟ್ ಇಲ್ಲ ಅಂತ ಗೊತ್ತು, ಬಟ್ ಇವಾಗ 2025ಗೆ ಹೊಸ ಎಂಡವರ್ ತೊಗೊಂಡು ಮಾರ್ಕೆಟ್ನ ರೂಲ್ ಮಾಡೋಕ್ಕೆ ಫೋರ್ಡ್ ಅವ್ರು ಬರ್ತಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ.